ಇದು ಎಲ್ಲ ಕೆಟಗರಿಯ ವಿದ್ಯಾರ್ಥಿಗಳಿಗೂ ಸಹ ಅಪ್ಲೈ ಆಗುತ್ತೆ, ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು. ಬೇಕಾಗಿರೋದು ಆರ್ ಡಿ ಸಂಖ್ಯೆ ಇರೋ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಹಲೋ ವಿದ್ಯಾರ್ಥಿಗಳೇ, ಈಗ ನೀವು KCET ಅಪ್ಲಿಕೇಶನ್ನ ಅಪ್ಲೈ ಮಾಡ್ತಾ ಇದ್ದೀರಾ. ಈ ಸೂಪರ್ ನ್ಯೂಮರಿ ಕೋಟಾ ಯಾರು ಅಪ್ಲೈ ಮಾಡಬಹುದು ಅಂದರೆ ಎಲ್ಲ ಕೆಟಗರಿ ಸ್ಟೂಡೆಂಟ್ಸು ಅಪ್ಲೈ ಮಾಡಬಹುದು, ಇನ್ಕ್ಲೂಡಿಂಗ್ SC, ST, ಪ್ರವರ್ಗ 1, ಸಾಮಾನ್ಯ ವರ್ಗ 2A, 2B, 3A, 3B ಹೀಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸೂಪರ್ ನ್ಯೂಮರಿ ಕೋಟಾ ಲಭ್ಯ ಇದೆ. ಹಾಗಾದರೆ ಇದಕ್ಕೆ ಏನು ಬೇಕು? ಮೇಯ್ನ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹೆಸರಲ್ಲಿ ಇರಬೇಕು. ಈ ಸೂಪರ್ ನ್ಯೂಮರಿ ಕೋಟಾ ರಾಜ್ಯದ ಎಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುತ್ತೆ. ಇದು ಓನ್ಲಿ ಫಾರ್ ಇಂಜಿನಿಯರಿಂಗ್ ಕೋರ್ಸಿಗೆ ಮಾತ್ರ. ಮೆಡಿಕಲ್ ಕೋರ್ಸ್ಗೆ ಅಥವಾ BSc ಅಗ್ರಿಗೆ, ವೆಟರ್ನರಿ ಕೋರ್ಸ್ಗೆ, ಡೆಂಟಲ್ಗೆ ಯಾವುದೂ ಅಪ್ಲೈ ಆಗಲ್ಲ. ಓನ್ಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಪ್ಯೂರ್ಲಿ ಅನ್ಎಡ್ ಕಾಲೇಜಲ್ಲಿ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರೆ ಅದರ ಫೀಸ್ ಸ್ಟ್ರಕ್ಚರ್ 1,10,000 ರೂಪೀಸ್ ಸಮಥಿಂಗ್ ಇದೆ ಅಂತ ಅಂದ್ಕೊಳ್ಳೋಣ. ಸೂಪರ್ ನ್ಯೂಮರಿ ಕೋಟಾ ಮುಖಾಂತರ ನಿಮಗೆ ಸೀಟ್ ಸಿಕ್ಕಿದ್ರೆ ಆಗ ಫೀಸ್ ಸ್ಟ್ರಕ್ಚರ್ 29,000 to 35,000 ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸೂಪರ್ ನ್ಯೂಮರಿ ಕೋಟಾಗೆ ನೀವು ಅಪ್ಲೈ ಮಾಡ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ. ಓಕೆ, ಈ ಸೂಪರ್ ನ್ಯೂಮರಿ ಕೋಟಾದಲ್ಲಿ ಮೇಯ್ನ್ ಬೇಕಾದ್ದು ಇನ್ಕಮ್ ಸರ್ಟಿಫಿಕೇಟ್. ನಿಮ್ಮ ಪೋಷಕರ ವಾರ್ಷಿಕ ಆದಾಯ, ಟೋಟಲ್ ಆ್ಯನ್ಯುಯಲ್ ಇನ್ಕಮ್ ಆಫ್ ಯುವರ್ ಪೇರೆಂಟ್ಸ್ ಈಸ್ 8 lakhs ಒಳಗಡೆ ಇದ್ದರೆ ನೀವು ಸೂಪರ್ ನ್ಯೂಮರಿ ಕೋಟಾಗೆ ಅಪ್ಲೈ ಮಾಡಬಹುದು. ಎಕ್ಸ್ ಅನ್ನೋ ಕಾಲೇಜಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಇದೆ. ಆ ಕಂಪ್ಯೂಟರ್ ಕೋರ್ಸ್ಗೆ 100 ಸೀಟ್ ಇದೆ ಅಂದರೆ ಆ 100 ಸೀಟಲ್ಲಿ 5% ಆಫ್ ದ ಸೀಟ್, 100ಕ್ಕೆ 5 ಸೀಟ್ಗಳು ಸೂಪರ್ ನ್ಯೂಮರಿ ಕೋಟಾ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಸರ್ಕಾರ ಮೀಸಲಿಟ್ಬಿಟ್ಟಿದೆ. 20 ಜನ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿರೋ ವಿದ್ಯಾರ್ಥಿಗಳು ಅದೇ ಕೋರ್ಸ್ಗೆ, ಅದೇ ಕಾಲೇಜಿಗೆ ಅಪ್ಲೈ ಮಾಡಿರ್ತಾರೆ. ಇನ್ಕಮ್ ಸರ್ಟಿಫಿಕೇಟ್ ಇರೋ ಎಲ್ಲ ವಿದ್ಯಾರ್ಥಿಗಳಿಗೂ ಸೂಪರ್ ನ್ಯೂಮರಿ ಕೋಟಾ ಸಿಗಲ್ಲ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಪೋಸ್ ಒಂದು 20 ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ನಿಮ್ಮ ರ್ಯಾಂಕಿಂಗು ಆ 20 ಜನ ವಿದ್ಯಾರ್ಥಿಗಳಿಗಿಂತ ಫಸ್ಟ್ 5 ಒಳಗಡೆ ಇದ್ದರೆ, ನೀವು ಪೋಷಕರ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಸೀಟು ಸಿಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಒಂದು ವೇಳೆ ನಿಮ್ಮ ಪೋಷಕರ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ 3.5 ಲಕ್ಷಕ್ಕಿದ್ದರೆ ಆಗ ಸೀಟ್ ಸಿಗೋ ಚಾನ್ಸಸ್ ಕಡಿಮೆ. ಇದು ಹೇಗೆ ಅಂದರೆ, ಸಪೋಸ್ 20 ಜನ ವಿದ್ಯಾರ್ಥಿಗಳಲ್ಲಿ ಚೆನ್ನಾಗಿರೋ ರ್ಯಾಂಕ್ ಇರೋ ವಿದ್ಯಾರ್ಥಿಗಳು 5 ಜನ ಸಿಕ್ಬಿಟ್ರೆ ಫಸ್ಟ್ ರೌಂಡಲ್ಲಿ ಅವ್ರಿಗೆ ಅಲಾಟ್ ಆಗಿಬಿಡುತ್ತೆ. ಸಪೋಸ್ ಒಂದು ವೇಳೆ ಯಾರೂ ಇಲ್ಲ ಅಂದರೆ ಅದು ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿಗೆ ಹೋಗುತ್ತೆ. ಆ ಕ್ಯಾಟಗರಿ ಏನು? 2.5 ಲಕ್ಷಕ್ಕಿಂತ 3.5 ಲಕ್ಷ ಇದ್ದರೆ ಆ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಅಲ್ಲೂ ಯಾರೋ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಲಿಲ್ಲ ಆ ಕೋರ್ಸ್ಗೆ ಅಂದರೆ ಆಗ ಅದು ಥರ್ಡ್ ಕ್ಯಾಟಗರಿಗೆ ಹೋಗುತ್ತೆ. ವಾರ್ಷಿಕ ಆದಾಯ 3.5 ಲಕ್ಷದಿಂದ 4.5 ಲಕ್ಷ ಇರಬೇಕು. ಸಪೋಸ್ ಅದು ಇಲ್ಲ ಅಂದರೆ ನೆಕ್ಸ್ಟ್ ಕ್ಯಾಟಗರಿ 4.5 ಲಕ್ಷಕ್ಕಿಂತ 6 ಲಕ್ಷ ಇರಬೇಕು. ಅದಾದಮೇಲೆ ಫಿಫ್ತ್ ಕ್ಯಾಟಗರಿ 6 ಲಕ್ಷಕ್ಕಿಂತ 8 ಲಕ್ಷದ ಒಳಗಡೆ ಇದ್ದರೆ ಸೂಪರ್ ನ್ಯೂಮರಿ ಕೋಟಾಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನಿಜ ಏನು ಗೊತ್ತಾ? ವರಮಾನ 6 ಲಕ್ಷಕ್ಕಿಂತ 8 ಲಕ್ಷಕ್ಕೆ ಒಳಗಡೆ ಇದ್ದರೆ ಸೂಪರ್ ನ್ಯೂಮರಿ ಕೋಟಾ ಸಿಗೋದೇ ಇಲ್ಲ. 4.5ರಿಂದ 6 ಲಕ್ಷ ಇದ್ದರೂ ಸಿಗಲ್ಲ. 3.5ರಿಂದ 4.5 ಇದ್ದರೂ ಸಿಗಲ್ಲ. ಸಿಗೋದು ಯಾವಾಗ ಅಂದರೆ 2.5 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಸಿಗುತ್ತೆ. ಮತ್ತು ಅಲ್ಲಿ ಆ ಕೋರ್ಸ್ಗೆ, ಆ ಕಾಲೇಜ್ಗೆ ಒಂದು ವೇಳೆ ರ್ಯಾಂಕಿಂಗ್ಗಳು, ನಿಮ್ಮ ರ್ಯಾಂಕಿಂಗ್ಗಳು ಆ ವಿದ್ಯಾರ್ಥಿಗಳ ರ್ಯಾಂಕಿಂಗಿಂತ ಜಾಸ್ತಿ ಇದ್ದರೆ ಸೀಟ್ ಸಿಗಲ್ಲ. ಇದು SNQ ಕೋಟಾ ಬಗ್ಗೆ ಇರೋ ಮಾಹಿತಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ KCETಗೆ ಎಲ್ಪ್ ಆಗೋವಂಥ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.